ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಏಮ್ ಐ ಎಸ್ ಕನ್ನಡ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಪಾಲಿಟಿನ ನಾನು ಹೇಗೆ ಓದ್ತೇನೆ ಅಂತ ಹೇಳ್ತಾ ಇದ್ದೇನೆ. ಬಿಕಾಸ್ ನೀವು ನೋಡಿರ್ತೀರಾ, ನನಗೆ ಆರ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ನೆನಪಿರುತ್ತೆ. ಏನು ನಾನು ಬ್ಯಾಟ್ ಮಾಡ್ತೀನ, ಪದೇ ಪದೇ ರಿವೈಸ್ ಮಾಡ್ತೀನ, ಇಲ್ಲ ಯಾವ ಮೆಥಡಿಂದ ನನಗೆ ಅಷ್ಟು ಕ್ಲಿಯರಾಗಿ ಆರ್ಟಿಕಲ್ಸ್ ನೆನಪಿರುತ್ತೆ ಅಂತ. ಬಿಕಾಸ್ ಇಟ್ ಈಸ್ ವೆರಿ ಟಫ್. ಅಷ್ಟೊಂದು ಆರ್ಟಿಕಲ್ಸ್ ನೆನ್ಪಿಟ್ಕೊಳ್ಳೋಕ್ಕೆ ತಲೆ ಕೆಡತ್ತೆ. ಸೊ ನಾನು ಫಾಲೋ ಮಾಡುವಂಥ ಮೆಥಡ್ನ ಹೇಳ್ತೇನೆ, ಆಯಿತಾ. ಇನ್ ಕೇಸ್ ನೀವು ಇಂಡಿಯನ್ ಪಾಲಿಟಿನ ಓದಬೇಕು, ಇದರಲ್ಲಿರೋ ಪ್ರತಿಯೊಂದು ಕ್ಲಾಸ್ನು ನೀವು ನೆನ್ಪಿಟ್ಕೋಬೇಕಂತ ಇದ್ದರೆ, ಇಟ್ ಈಸ್ ನಾಟ್ ಸಫಿಷಿಯೆಂಟ್. ನಿಮ್ಮ ಹತ್ರ ಈ ಒಂದು ಬುಕ್ ಇದ್ದರೆ ಸಾಕಾಗಲ್ಲ. ಟ್ರಸ್ಟ್ ಮೀ, ಪಾಲಿಟಿನ ಓದೋಕ್ಕೆ ಲಕ್ಷ್ಮೀಕಾಂತ್ ಆಗಲಿ, ಯಾವುದೇ ಬುಕ್ ಇರಲಿ, ಈ ಒಂದು ಬುಕ್ ಇದ್ದರೆ ಡಿ ಬಸು ಆಗಿರ್ಬೋದು, ಲಕ್ಷ್ಮೀಕಾಂತ್ ಆಗಿರ್ಬೋದು, ಯಾವುದೇ ಬುಕ್ ಆಗಿರ್ಬೋದು, ನೀವು ಒಂದು ಬುಕ್ನ ಇಟ್ಕೊಂಡು ಓದಿ ನಾನು ಪಾಲಿಟಿನ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾಲಿಟಿ. ಪಾಲಿಟಿ ಅಂದರೆ ಏನು? ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಈ ಬುಕ್ಕಲ್ಲಿ ಬರೀತೇವೆ. ವಿ ಹ್ಯಾವ್ ಡಿಸೈನ್ಡ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾಕೆ ಮಾಡಿದ್ದಾರೆ? ನಮ್ಮ ದೇಶ ಫ್ಯೂಚರ್, ಭವಿಷ್ಯತ್ತಿನಲ್ಲಿ ಹೇಗಿರಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಬರೆಯುವಂಥ ಪುಸ್ತಕ ಇದು. ನಾವು ಬರೆಯೋ ಆರ್ಟಿಕಲ್ಸ್ ಆಗಿರ್ಬೋದು, ಮಾಡೋ ಪ್ರಾವಿಷನ್ಸ್ ಆಗಿರ್ಬೋದು, ಈವನ್ ಗೌರ್ನಮೆಂಟ್ ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಫಂಕ್ಷನ್ ಮಾಡುತ್ತೆ, ಪ್ರತಿಯೊಂದನ್ನು ನಾವು ಬರೆಯುವಂಥ ರೀಸನ್ ಏನು? ಫ್ಯೂಚರಲ್ಲಿ ಗೌರ್ನಮೆಂಟ್ ಹೇಗಿರಬೇಕು. ನಾವು ಫಂಡಮೆಂಟಲ್ ರೈಟ್ಸ್ನ ಕೊಡೋದು ಯಾಕೆ? ಫ್ಯೂಚರಲ್ಲಿ ನಮ್ಮ ಜನ ಯಾವ ಥರ ಬದುಕಬೇಕು, ಅವ್ರಿಗೆ ಯಾವ್ಯಾವ ಥರ ಹಕ್ಕುಗಳಿರಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ. ತಪ್ಪಾದರೆ ಅವ್ರು ಯಾರ ಹತ್ರ ಕ್ಷಮೆ ತಗೋಬೇಕು, ಅಥವಾ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಅನುಭವಿಸಬೇಕು, ಪ್ರತಿಯೊಂದು ಇರುತ್ತೆ ಅಲ್ವಾ. ದಿಸ್ ಬುಕ್ ಇಸ್ ಬಿಲ್ಟ್ ಆನ್ ದ ಫ್ಯೂಚರ್. ಇದು ಭವಿಷ್ಯತ್ಗೋಸ್ಕರ ಬರೆಯುವಂಥ ಪುಸ್ತಕ. ನೀವು ಭವಿಷ್ಯತ್ತನ್ನು ನಿಮ್ಮ ಹಿಂದೆ ನಡೆದಿರುವಂಥ ಇತಿಹಾಸದ ಬೇಸಿಸ್ ಮೇಲೆ ಬರೀತೀರಾ. ಸೊ ಪಾಲಿಟಿ ಜೊತೆ ಇನ್ನೊಂದು ಪುಸ್ತಕ ಕೂಡ ಬೇಕಾಗತ್ತೆ, ದಟ್ ಈಸ್ ಹಿಸ್ಟ್ರಿ ಆಫ್ ದ ಮಾಡರ್ನ್ ಇಂಡಿಯಾ. ನಿಮಗೆ ಭಾರತದ ಇತಿಹಾಸ ಗೊತ್ತಿದ್ದರೆ ಈ ಬುಕ್ಕಲ್ಲಿ ಬರುವಂಥ ಪ್ರತಿಯೊಂದು ಕ್ಲಾಸಸ್ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಇದು ಬಹ್ಯಾಟ್ ಮಾಡಿದ್ರೆ ಬರಲ್ಲ. ಆರ್ಟಿಕಲ್ 2 ಇಸ್ ಡೆಫಿನೇಷನ್ ಆಫ್ ದ ಸ್ಟೇಟು, ಆರ್ಟಿಕಲ್ 13 ಈಸ್ ಏನಂತಾರೆ ಅಕೌಂಟೆಬಿಲಿಟಿ, ಸಿವಿಯರಬಿಲಿಟಿ, ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, 15 ಡಿಸ್ಕ್ರಿಮಿನೇಷನ್, ಬಾಬಾ ಅಂತ ಬಹ್ಯಾಟ್ ಮಾಡಿದ್ರೆ ಯಾವತ್ತು ನೀವು ರಿವಿಷನ್ ನಿಲ್ಲಿಸ್ತೀರಲ್ವಾ ಅವತ್ತೇ ಮರ್ತೋಗುತ್ತೆ. ಅದ್ರ ಬದಲಾಗಿ ನಾನು ಹೇಗೆ ಬರೀತೇನೆ ಅಂತ ತೋರಿಸ್ತೇನೆ, ಹೌ ಐ ಮೇಕ್ ದ ಆರ್ಟಿಕಲ್ಸ್. ನೋಡಿ, ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಬುಕ್ ಅಂತ ಹೇಳ್ತಿಲ್ಲ ನಾನು, ಹಿಸ್ಟ್ರಿ ಆಫ್ ದ ಮಾಡರ್ನ್ ಇಂಡಿಯಾ. ಇದ್ರದ್ದು ನಂದು 6 hours ವಿಡಿಯೋ ಇದೆ. ನೀವು ಅದನ್ನು ನೋಡ್ಕೊಂಡ್ರು ಕೂಡ ತುಂಬ ಜಾಸ್ತಿ. ಇವನ್ ಇಫ್ ಯು ಸಿ ದಟ್ ಪರ್ಟಿಕ್ಯುಲರ್ ವಿಡಿಯೋ, ನೀವು ಈ ಬುಕ್ನ ಆರಾಮಾಗಿ ಅರ್ಥ ಮಾಡ್ಕೋಬೋದು. ನೋಡಿ, ನಾನು ನನ್ನ ನೋಟ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅದು ಮೇಲ್ಗಡೆ ಎಲ್ಲೋ ಇಟ್ಟಿದ್ದೇನೆ. ನಾನು ಊರಿಗೆ ಬಂದಿದ್ದೇನೆ, ಸೊ ನೋಟ್ಸ್ ನನ್ನ ಹತ್ರ ಇಲ್ಲ. ಇವತ್ತು ಹಾಲಿಡೇ ಹಾಕೋ ಬಂದಿದ್ದೆ. ಸೊ ನಾನು ನನ್ನ ಪಾಲಿಟಿ ನೋಟ್ಸ್ನ ನಾನು 2 ಪೀಸಾಗಿ ಡಿವೈಡ್ ಮಾಡ್ತೇನೆ, ಪಾರ್ಟ್ 1, ಪಾರ್ಟ್ 2. ಯಾವತ್ತು ನಾನು ಪಾಲಿಟಿದು ಪ್ರತಿಯೊಂದು ಪೇಜ್ನು ನಾನು ಈ ಥರ ಡಿವೈಡ್ ಮಾಡ್ಕೊಳ್ತೇನೆ. ಮೇಲ್ಗಡೆ ಏನಿರುತ್ತಲ್ವಾ, ಐ ರೈಟ್ ದ ಆರ್ಟಿಕಲ್ ನೇಮ್. ನಾನು ಯಾವ ಆರ್ಟಿಕಲ್ ಬಗ್ಗೆ ಮಾತಾಡ್ತೇನೆ ದೊಡ್ಡದಾಗಿ ಬರೀತೇನೆ, ಚಿಕ್ಕದಾಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಆರ್ಟಿಕಲ್ 15 ಬಗ್ಗೆ ಮಾತಾಡ್ತಾ ಇದ್ದೇನೆ. ರೈಟ್ ಈಸ್ ಡಿಸ್ಕ್ರಿಮಿನೇಷನ್, ಭೇದ ಭಾವ ಮಾಡಬಾರ್ದು. ಆರ್ಟಿಕಲ್ 15 ಟಾಕ್ಸ್ ಅಬೌಟ್ ವಾಟ್? ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಅ ಪರ್ಸನ್ ಬೇಸ್ಡ್ ಆನ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ನಾವು ಯಾವುದೇ ಒಂದು ವ್ಯಕ್ತಿನ ತನ್ನ ಜಾತಿ, ಧರ್ಮ, ಮತ, ಅಂತಸ್ತು, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಮೇಲೆ ಡಿವೈಡ್ ಮಾಡಬಾರ್ದು ಅಂತ ರೈಟ್ ಟು ಈಕ್ವಾಲಿಟಿಯಲ್ಲಿ 15th ಆರ್ಟಿಕಲ್ ಮಾತಾಡುತ್ತೆ. ಫಂಡಮೆಂಟಲ್ ರೈಟ್ ಇಸ್ ಆರ್ಟಿಕಲ್ 15. ಏನು ಹೇಳುತ್ತೆ? ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಇದು 1 ಲೈನ್ ಆರ್ಟಿಕಲ್, ಇದೆಲ್ಲರಿಗೂ ನೆನಪಿರುತ್ತೆ. ಬಟ್ ನೀವು ಯಾವಾಗ 300 ಆರ್ಟಿಕಲ್ಸ್ನ ಕಲಿತಾ ಹೋಗ್ತಿರಲ್ವಾ, ಅವಾಗ ನಿಮ್ಗೆ ಲೈನ್ ನೆನಪಿರುತ್ತೆ, ಬಟ್ ಅದು ಯಾವ ಆರ್ಟಿಕಲ್ ಅಂತ ಮರ್ತೋಗುತ್ತೆ. ಸೊ ಇಲ್ಲಿ ಕ್ಲೀನಾಗಿ ಬರೀರಿ ಆರ್ಟಿಕಲ್ನ, ನಂತರ ಬರೀಬೇಡಿ, ಕ್ಲಿಯರಾಗಿ ಬರೀರಿ. ನಾನು ಹೇಗೆ ಬರೀತೇನೆ, 1/4 ಆಫ್ ದ ಪೇಜಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಥರ ಒಂದು ಆರ್ಟಿಕಲ್ನ ಬರೀತೇನೆ. ಇದಾದಮೇಲೆ ಐ ನೀಡ್ ಟು ಕನೆಕ್ಟ್ ಇಟ್ ಬ್ಯಾಕ್ ಟು ಹಿಸ್ಟ್ರಿ. ಯಾಕಂದ್ರೆ ನಂಗೆ ಅದು ನೆನಪಿರ್ಬೇಕಲ್ವಾ ಆರ್ಟಿಕಲ್ 15 ಯಾಕೆ ಬಂತು ಅಂತ. ಸೊ ನಾನು ಫಸ್ಟ್ ಬರೆಯೋದೇನು ಇಲ್ಲಿ, ಬ್ಯಾಕ್ಗ್ರೌಂಡ್. ಇದು ಯಾಕೆ ಬಂತು ಅಂತ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ನ ಬರ್ಕೊಳ್ತೇನೆ. ಬ್ಯಾಕ್ಗ್ರೌಂಡ್ ಅಂದರೆ ಇತಿಹಾಸ. 2-3 ಪಾಯಿಂಟ್ಸ್ ಬರ್ಕೊಂಡು ಸಾಕು, 2-3 ವರ್ಡ್ಸಲ್ಲಿ. ನನಗೆ ನೆನಪಿರೋದೇನು? ಆರ್ಟಿಕಲ್ 15 ಇಸ್ ನೋ ಡಿಸ್ಕ್ರಿಮಿನೇಷನ್. ನೋ ಡಿಸ್ಕ್ರಿಮಿನೇಷನ್ ಅಂದ್ರೆ ನಾವು ಯಾರಿಗೆ ಭೇದ ಭಾವ ಮಾಡಬಾರ್ದು. ಇದಕ್ಕೆ ನನಗೆ ಹಿಸ್ಟ್ರಿಯಲ್ಲಿ ಬರುವಂಥ ಕೆಲವೊಂದು ಎಕ್ಸಾಂಪಲ್ಸ್. ಫಸ್ಟ್ ಒನ್, ಭಗತ್ ಸಿಂಗ್ ಅವ್ರು ಬರ್ತಾರೆ ನನ್ನ ತಲೆಗೆ. ಭಗತ್ ಸಿಂಗ್ ಅವರು ಜೈಲಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಜೈಲ್ ಪ್ರೊಟೆಸ್ಟ್. ನಾನು ಈ ವಿಡಿಯೋ ಹಾಕಿದ್ದೇನೆ. ಯಾಕೆ ಅಂದರೆ ಭಾರತದ ಕೈದಿಗಳಿಗೆ ಬ್ರಿಟಿಷರ್ಸ್ ತುಂಬ ಕೆಟ್ಟದಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಕೆಟ್ಟ ಫುಡ್ ಕೊಡ್ತಾ ಇದ್ರು, ಕೆಟ್ಟ ಬಟ್ಟೆ ಕೊಡ್ತಾ ಇದ್ರು. ಅದೇ ಅಮೆರಿಕನ್ಸ್ಗೆ ಓದೋಕ್ಕೆ ಬುಕ್ಸ್ ಕೊಡ್ತಾ ಇದ್ರು, ಪೇಪರ್ಸ್ ಕೊಡ್ತಾ ಇದ್ರು, ಒಳ್ಳೆ ಫುಡ್ ಕೊಡ್ತಿದ್ರು. ಜೈಲ್ ಒಳಗೇನೆ ಇಷ್ಟೊಂದು ಭೇದ ಭಾವ ನಡೀತಾ ಇತ್ತು. ಈಸ್ ಇಟ್ ನಾಟ್ ಬೇಸ್ಡ್ ಆನ್ ರೇಸ್? ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ರೇಸ್. ನಾವು ಇಂಡಿಯನ್ ರೇಸು, ಅವರು ಯುರೋಪಿಯನ್ ರೇಸ್, ಅವ್ರು ಆರ್ಯನ್ ರೇಸ್, ಅದು ಇದಂತ ಏನು ರೇಸ್ ಡಿಸ್ಕ್ರಿಮಿನೇಷನ್ ಮಾಡ್ತಿರಲ್ವಾ, ರೇಷಿಯಲ್ ಡಿಸ್ಕ್ರಿಮಿನೇಷನ್. ಇದು ಭಗತ್ ಸಿಂಗ್ ಅವ್ರ ಸ್ಟೋರಿಯಲ್ಲಿ ನಿಮಗೆ ಸಿಗತ್ತೆ. ಈ ಆರ್ಟಿಕಲ್ ಬರೋಕ್ಕೆ ಹಿಂದ್ಗಡೆ ಇರುವಂಥ ರೀಸನ್ ಏನಾಗಿರ್ಬೋದು? ಭಗತ್ ಸಿಂಗ್ ಅವರು ತಾವು ಮಾಡಿದಂಥ ಸತ್ಯಾಗ್ರಹ, ಏನಂತಾರೆ, ಊಟ ಮಾಡದೆ ಮಾಡ್ತಾರಲ್ವಾ, ನಿರಾಹಾರ ಸತ್ಯಾಗ್ರಹ ಮಾಡಿದ್ರು ಅವ್ರ ಜೈಲಲ್ಲಿ ಎಷ್ಟೋ ದಿನವರೆಗೆ. ಯಾಕೆ? ಟು ಗೆಟ್
ಈಕ್ವಲ್ ರೈಟ್ಸ್ ಟು ಗೆಟ್ ಈಕ್ವಲ್ ಟ್ರೀಟ್ಮೆಂಟ್ ಫಾರ್ ಇಂಡಿಯನ್ ಸಿಟಿಸನ್ಸ್. ಇದು ಒಂದು. ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಕೂಡ ಬರುತ್ತೆ. ಎಸ್ ಸಿ ಕ್ಯಾಟಗರಿ ಅವ್ರನ್ನ ದಲಿತ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ತುಂಬಾ ಡಿಸ್ಕ್ರಿಮಿನೇಟ್ ಮಾಡ್ತಿದ್ರು, ನಮ್ಮ ಜನನೇ ಡಿಸ್ಕ್ರಿಮಿನೇಟ್ ಮಾಡ್ತಿದ್ರು. ಸೊ ದೇ ವಾಂಟೆಡ್ ಟು ಬ್ರಿಂಗ್ ಈಕ್ವಾಲಿಟಿ. ಅದಕ್ಕೆ ಏನಂತಾರೆ ಕ್ಯಾಸ್ಟ್ ಈಕ್ವಾಲಿಟಿ. ಯಾರು ನಾವು ಕ್ಯಾಸ್ಟ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ. ದಲಿತ್ ಅಂತ ಏನು ಕರೀತಾರಲ್ವಾ, ಆನ್ ವಿಚ್ ಅವರ್ ಗ್ರೇಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಬಾರ್ನ್, ಅವ್ರಿಗೆ ಸರಿಯಾಗಿ ಊಟ ಕೊಡ್ತಿಲ್ಲ, ನೀರು ಕೊಡ್ತಿರಲಿಲ್ಲ, ಒಂಥರ ನೋಡ್ತಿದ್ರಲ್ವಾ. ಆ ಡಿಸ್ಕ್ರಿಮಿನೇಷನ್ ತೆಗಿಯೋಕ್ಕೋಸ್ಕರ ಕೂಡ ಈ ಆರ್ಟಿಕಲ್ ಬಂದಿರ್ಬೋದು. ಸೆಕ್ಸ್ ಕೂಡ ಬರುತ್ತೆ. ಸೆಕ್ಸ್ ಯಾಕೆ ಬರುತ್ತೆ ಅಂತ ಗೊತ್ತಾ? ರಾಜಾರಾಮ್ ಮೋಹನ್ ರಾಯ್ ಅನ್ನೋ ಪಯೋನಿಯರ್ಸ್, ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಧಿಕಾರನೇ ಇರಲಿಲ್ಲ. ನಮ್ಮ ಸೊಸೈಟಿಯಲ್ಲೇ ಹೇಳ್ತಾ ಇದ್ದೇನೆ, ಸತಿ ಸಿಸ್ಟಮ್ ಇತ್ತು, ಅಧಿಕಾರನೇ ಇರಲಿಲ್ಲ. ಅವ್ರನ್ನ ತಗೊಬಂದು ಏನು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರಿ, ಓದಬೇಡಿ, ಆ ಥರ ಎಲ್ಲ ಡಿಸ್ಕ್ರಿಮಿನೇಷನ್ಸ್ ಇತ್ತಲ್ವಾ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೇನೆ. ಡಿಸ್ಕ್ರಿಮಿನೇಷನ್, ನೋ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಇದು ಆರ್ಟಿಕಲ್ 15 ನಮ್ಮ ಪುಸ್ತಕದಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಅದ್ರ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ. ಆ ಕತೆದು ಒಂದು 3-4 ಪಾಯಿಂಟ್ನ ನೀವು ಬರ್ಕೊಂಡ್ರು ಸಾಕು. ನನಗೆ ಭಗತ್ ಸಿಂಗ್ ಅವ್ರ ಸ್ಟೋರಿ ಯಾವಾಗಲೂ ನೆನಪು ಬರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾನು ಸ್ಮರಿಸ್ತಾನೆ ಇರ್ತೇನೆ. ಕ್ಯಾಸ್ಟ್ ಮತ್ತು ಸೆಕ್ಸ್ ಬಗ್ಗೆ ಬಂದರೆ ಫೀಮೇಲ್ದು ಡಿಸ್ಕ್ರಿಮಿನೇಷನ್ ಹೇಗಿದೆ, ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅಂತ ನಮಗೂ ಗೊತ್ತಿದೆ ಅಲ್ವಾ. ಇದಾದಮೇಲೆ ನನಗೀಗ ಆರ್ಟಿಕಲ್ ಗೊತ್ತಿದೆ, ಅದ್ರ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ಸೊ ನಾನೇನು ಮಾಡ್ತೇನೆ, ಈಗ ನೀವು ಕೇಳ್ತಿರ್ತೀರಲ್ವಾ ಪ್ರಿಲಿಮ್ಸಲ್ಲಿ ಹೇಗೆ ಪ್ರಿಪೇರ್ ಆಗೋದು, ಮೇನ್ಸಲ್ಲಿ ಯಾಕೆ ಪ್ರಿಪೇರ್ ಆಗೋದು ಅಂತ. ದಿಸ್ ಈಸ್ ಪ್ರಿಲಿಮ್ಸ್. ಆರ್ಟಿಕಲ್ ನೆನ್ಪಿಟ್ಕೊಳ್ಳೋದೇ ಪ್ರಿಲಿಮ್ಸ್. ಮೇನ್ಸ್ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ಫ್ಯೂಚರ್ ಗೊತ್ತಿರಬೇಕು, ಅದ್ರದ್ದು ಪ್ರಾಬ್ಲಮ್ಸ್ ಗೊತ್ತಿರಬೇಕು, ಅದ್ರದ್ದು ಸೊಲ್ಯೂಷನ್ಸ್ ಗೊತ್ತಿರಬೇಕು. ದೀಸ್ ಆರ್ ದ 4 ಥಿಂಗ್ಸ್. ನಿಮ್ಗೇನು ಗೊತ್ತಿರಬೇಕು? ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಈ ಆರ್ಟಿಕಲ್ ಯಾಕೆ ಬಂತು ಅನ್ನೋ ಬ್ಯಾಕ್ಗ್ರೌಂಡ್ ಮೇನ್ಸ್ಗೆ ಬರುತ್ತೆ. ಐ ಹ್ಯಾವ್ ದ ಬ್ಯಾಕ್ಗ್ರೌಂಡ್. ಇವಾಗ ಫ್ಯೂಚರ್, ಈ ಆರ್ಟಿಕಲ್ ಇಂದ ಏನು ಒಳ್ಳೇದಾಗ್ಬೋದು, ಏನು ಕೆಟ್ಟದಾಗ್ಬೋದು, ನಾನು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಂತ ಕರಿತೇನೆ. ಸೊ ಇಲ್ಲ ನೆಕ್ಸ್ಟ್ ಹೆಡಿಂಗ್ ಹಾಕೋದು ಫ್ಯೂಚರ್. ಒಂದೇ ಪೇಜಲ್ಲಿ ಬರಿತಾ ಇದ್ದೇನೆ ನಾನು ಇದನ್ನ ಪಾಯಿಂಟ್ ಟು ಪಾಯಿಂಟಲ್ಲಿ. ಬಟ್ ನಾನು ಇದನ್ನು ನೋಡಿದ್ರೆ ನನಗೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಫ್ಯೂಚರಲ್ಲಿ ಏನಾಗಿರ್ಬೋದು, ಫಸ್ಟ್ ಒಂದು ಪಾಸಿಟಿವ್ಸ್ ಬರೆಯೋಣ. ಡೆಫಿನೆಟ್ಲಿ ನೋ ಡಿಸ್ಕ್ರಿಮಿನೇಷನ್. ಇನ್ ಕೇಸ್ ಇದೆಲ್ಲ ಈಕ್ವಲೈಸ್ ಆದರೆ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ನಾವು ಯಾರನ್ನೂ ಮೇಲೆ ಕೆಳಗೆ ಅಂತ ನೋಡಲ್ಲ. ಬ್ರದರ್ಹುಡ್ ಎಸ್ಟಾಬ್ಲಿಷ್ ಆಗುತ್ತಾ ಇಲ್ವಾ? ಬ್ರದರ್ಹುಡ್ ಅಂದ್ರೇನು? ಎಲ್ಲ ಅಣ್ಣ ತಮ್ಮಂದ್ರ ಥರ, ಎಲ್ಲ ಅಕ್ಕ ತಂಗಿಯರ್ ಥರ ನಾವೊಂದು ಕುಟುಂಬದಲ್ಲಿ, ಸೊಸೈಟಿಯಲ್ಲಿ ಹ್ಯಾಪಿಯಾಗಿರ್ತೇವೆ. ದಿಸ್ ಈಸ್ ವಾಟ್ ಇಟ್ ಈಸ್ ರಿಫ್ಲೆಕ್ಟ್ ಇನ್ ದ ಪ್ರಿಯಾಂಬಲ್. ಫ್ರಾಟರ್ನಿಟಿ ಅಂತ ಕರಿತೇವೆ, ಗೊತ್ತಾ? ಫ್ರಾಟರ್ನಿಟಿ, ಬ್ರದರ್ಹುಡ್, ಇದೆಲ್ಲ ಏನು? ದಿಸ್ ಇಸ್ ನಥಿಂಗ್ ಬಟ್ ಆರ್ಟಿಕಲ್ 15th ಕ್ಲಾಸ್ ಇದು. ಫ್ರೆಟರ್ನಿಟಿ ಅಂದ್ರೆ ನೇನ್ ಡಿಸ್ಕ್ರಿಮಿನೇಷನ್. ನಾನು ನೀನು ಬೇರೆ ಬೇರೆ ಅಲ್ಲ, ನಾವಿಬ್ರು ಒಂದೇ. ನೀನು ಮುಸಲ್ಮಾನ್, ನಾನು ಹಿಂದೂ ಆಗಿದ್ರು ಕೂಡ ನಾವಿಬ್ರು ಭಾರತೀಯರ ಒಂದು ಪರ್ಸ್ಪೆಕ್ಟಿವ್ ಕೊಡುವಂಥ ರೈಟ್ ಯಾವುದು? ಆರ್ಟಿಕಲ್ 15. ಇದನ್ನು ನೀವು ಪಾಸಿಟಿವ್ ಆಗಿ ನೋಡ್ಬೋದು. ಸೆಕೆಂಡ್ ಒನ್ ಏನು? ನೋ ಫೈಟ್ಸ್. ನಾವೆಲ್ಲ ಒಂದೇ ಅಂತ ಅನ್ಕೊಂಡ್ರೆ ನಾವು ಯಾಕೆ ಜಾತಿ, ಮತ, ಧರ್ಮ, ಗಿರ್ಮ ಅಂತ ಹೊಡ್ಕೊಳ್ತೇವಲ್ವಾ? ಈ ಥರ ಕೂಡ ಪಾಸಿಟಿವ್ಸ್ ಬರುತ್ತೆ. ಇಫ್ ಇನ್ ಕೇಸ್ ಈ ಆರ್ಟಿಕಲ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಜಾತಿ, ಧರ್ಮ, ಮತ, ಪಂಥ, ಅಂತಸ್ತು, ಗಿಂತಸ್ತು ಯಾವುದು ಫೈಟ್ಸ್ ಇರಲ್ಲ. ಜೊತೆಗೆ ನಾವು ಯಾರನ್ನೂ ಭೇದ ಭಾವ ಮಾಡಲ್ಲ. ಯಾರು ಕಷ್ಟದಲ್ಲಿದ್ದರೆ ನಾವು ಹೋಗಿ ಅವ್ರಿಗೆ ಸಹಾಯ ಮಾಡ್ತೇವೆ, ನಾವು ಕಷ್ಟದಲ್ಲಿದ್ದರೆ ಅವ್ರು ಬಂದು ಸಹಾಯ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ? ಹಾರ್ಮನಿ ಎಸ್ಟಾಬ್ಲಿಷ್ ಆಗುತ್ತೆ. ಹಾರ್ಮನಿ ಅಂದ್ರೇನು? ಪೀಸ್, ಶಾಂತಿ, ಮನಃಶಾಂತಿ ಎಲ್ಲ ಸೆಟಪ್ ಆಗುತ್ತೆ. ಇದು ಫ್ಯೂಚರಲ್ಲಿ ಬರುವಂಥ ಪಾಸಿಟಿವ್ಸ್. ಈ ಆರ್ಟಿಕಲ್ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಇದಾಗ್ತಿತ್ತು. ಬಟ್ ಡ್ರಾಬ್ಯಾಕ್ಸ್ ಏನಾಗುತ್ತೆ? ನೆಗೆಟಿವ್ಸ್ ನೋಡಿ. ನೆಗೆಟಿವ್ ಬಂದರೆ ಏನಾಗುತ್ತೆ? ಇದು ಆರ್ಟಿಕಲಿಂದ ಬರುವಂಥದ್ದಲ್ಲ, ಇದು ಕೆಲವರಿಂದ ಬರುವಂಥದ್ದು. ಇವಾಗ ನೆಗೆಟಿವ್ ಏನಿದೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್, ರಿಲಿಜನ್ ಅಂಡ್ ಕ್ಯಾಸ್ಟ್ ಅಂತ ಏನು ಬರುತ್ತೆ ಅಲ್ವಾ, ಇದು ಪಾಲಿಟಿಷಿಯನ್ಸ್ ತುಂಬ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ ಪಾಲಿಟಿಕ್ಸ್ ಅಲ್ಲಿ. ಬಿಕಾಸ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಸ್ಟೇಟ್ ಅಂತ ಏನು ಕರಿತೇವೆ, ಪಾಲಿಟಿಕ್ಸ್ ಅಲ್ಲಿ ಇದನ್ನ ತುಂಬಾ ನೆಗೆಟಿವ್ ಆಗಿ ತಗೊಳ್ತಾರೆ. ಆರ್ಟಿಕಲ್ 15 ಇವನ್ ಸೇಸ್ ಇಟ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಸಮ್ ಪೊಲಿಟಿಕಲ್ ಲೀಡರ್ಸ್ ಸೇ ದಟ್ ಹಿಂದೂಸ್ ಕಷ್ಟದಲ್ಲಿದ್ದಾರೆ, ಕೆಲವರು ಮುಸ್ಲಿಮ್ಸ್ ಕಷ್ಟದಲ್ಲಿದ್ದಾರೆ ಅಂತ ಪ್ರೊಪೋಗೇಟ್ ಮಾಡ್ತಾರೆ. ಕೆಲವರು ಈ ಧರ್ಮದವ್ರಿಗೆ ಕಷ್ಟ ಇದೆ, ಈ ಕುಲದವ್ರಿಗೆ ಕಷ್ಟ ಇದೆ, ಮತಗಳಲ್ಲಿ ಕಷ್ಟ ಇದೆ ಅಂತ ಹೊಡ್ಕೊಳ್ತಿರ್ತಾರೆ. ಬಿಕಾಸ್ ಆಫ್ ದಿಸ್ ವಾಟ್ ಹಾರ್ಮನಿ ಡಿಸ್ಟ್ರಪ್ಟ್ ಆಗುತ್ತೆ, ಜಗಳಗಳಾಗುತ್ತೆ, ವೈಲೆನ್ಸ್ ಆಗುತ್ತೆ. ಈ ಆರ್ಟಿಕಲ್ ಸರಿಯಾಗಿ ಇಂಪ್ಲಿಮೆಂಟ್ ಆಗದೆ ಇದ್ರೆ ಹೇಳ್ತಾ ಇದ್ದಾನೆ, ದೇರ್ ವಿಲ್ ಬಿ ವೈಲೆನ್ಸ್, ದೇರ್ ವಿಲ್ ಬಿ ಡಿಸ್ಕ್ರಿಮಿನೇಷನ್. ಎಲ್ಲಿವರೆಗೂ ಪೊಲಿಟಿಕಲ್ ಲೀಡರ್ಸ್ ಒಂದು ಧರ್ಮನ, ಒಂದು ಮತನ, ಒಂದು ಜಾತಿನ ಎಕ್ಸಾಂಪಲ್ ಆಗಿ ಇಟ್ಕೊಳ್ತಾರೋ ಅಲ್ಲಿವರೆಗೂ ಹೊಡೆದಾಟ ನಡೀತಾನೆ ಇರುತ್ತೆ. ಸೆಕೆಂಡ್ ಒನ್ ಏನು? ಸಮ್ ಆಫ್ ಅಸ್ ಆರ್ ಆರ್ಥೋಡಾಕ್ಸ್ ಕ್ಯಾಟಗರಿಯಿಂದ ಬರ್ತೇವೆ. ಆರ್ಥೋಡಾಕ್ಸ್ ಅಂದ್ರೆ ಫುಲ್ ಸಂಪ್ರದಾಯಸ್ಥವಾಗಿ ಇದ್ದಿರ್ತೇವೆ, ಹಳೆ ಕಾಲದಿಂದ ಬಂದಿರುತ್ತೆ. ಇವರು ಕೀಳು ಜಾತಿಯವರು, ಇವರು ಮೇಲ್ ಜಾತಿಯವರು, ಇವ್ರ ಜೊತೆ ನಾವು ಬೆರೀಬಾರ್ದು, ಇವ್ರ ಜೊತೆ ನಾವು ಮಾತಾಡಬಾರ್ದು. ನೀವು ಹಳ್ಳಿಗೆ ಹೋದ್ರೆ ನೀವು ನೋಡಿರ್ತೀರಾ, ಕೆಲವೊಂದು ದಲಿತ್ ಫ್ಯಾಮಿಲೀಸ್ನ ಇವಾಗಲೂ ಕೂಡ ಊರು ಹೊರಗಿಡ್ತಾರೆ, ಕೆಲವೊಂದು ಟ್ರೈಬಲ್ ಫ್ಯಾಮಿಲೀಸ್ನ ಇವಾಗಲೂ ಕೂಡ ಊರು ಹೊರಗಿಟ್ಟಿರ್ತಾರೆ. ಹಳ್ಳಿಯಲ್ಲಿ ಇದ್ರೆ ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಒಬ್ರನ್ನ ಮನೆಯೊಳಗೆ ಬರೋಕ್ಕೂ ಬಿಡಲ್ಲ, ಒಬ್ರಿಗೆ ನೀರು ಕುಡಿಯೋಕ್ಕೂ ಬಿಡಲ್ಲ ಅಂತ ಒಂದು ಪ್ರಾಬ್ಲಮ್ಸ್ ಇವಾಗಲೂ ಕೂಡ ನಮ್ಮ ಸೋಷಿಯಲ್ ಇದೆ. ಅದಕ್ಕೆ ನಾವು ಸೋಷಿಯಲ್ ಜಸ್ಟಿಸ್ ಅನ್ನೋ ಸಬ್ಜೆಕ್ಟ್ನ ಮಾತಾಡೋದು, ಸೊಸೈಟಿ ಬಗ್ಗೆ ತಿಳಿಯೋದು, ನಮ್ಮ ಸಮಾಜದ ಬಗ್ಗೆ ತಿಳ್ಕೋಬೇಕು. ಸೊ ನಾನು ಫ್ಯೂಚರ್ ಬಗ್ಗೆ ಬರೀತೇನೆ, ಇನ್ ಕೇಸ್ ಇದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಹೇಗಿರುತ್ತಂತ. ನಾನು ನೆಗೆಟಿವ್ಸ್ ಬಗ್ಗೆ ಕೂಡ ಬರೀತೇನೆ, ಇದು ಇನ್ ಕೇಸ್ ಇಂಪ್ಲಿಮೆಂಟ್ ಆಗದಿದ್ರೆ ಏನಾಗುತ್ತೆ ಅಂತ. ಸೊ ನಾನು ಈ ಥರ 4 ಕ್ಯಾಟಗರಿಲಿ ನಾನು ಪಾಲಿಟಿ ನೋಟ್ಸ್ನ ಕ್ಲೀನಾಗಿ ಬರೀತೇನೆ, ಇಷ್ಟು ಕೆಳದಾಗ ಬರೆಯಲ್ಲ, ಕ್ಲೀನಾಗಿ ಬರೀತೇನೆ. ಸೊ ವಾಟ್ ಆರ್ ದ 4 divisions ಐ ಮೇಕ್? ಫಸ್ಟ್ ಆರ್ಟಿಕಲ್ನ ದೊಡ್ಡದಾಗಿ ಬರೀತೇನೆ, ವಿಚ್ ಆರ್ಟಿಕಲ್ ಐ ಆಮ್ ಟಾಕಿಂಗ್ ಅಬೌಟ್. ಅದ್ರದ್ದು ಬ್ಯಾಕ್ಗ್ರೌಂಡ್ ಅಂತೂ ಬರ್ದೇ ಬರೀತೇನೆ, ಎಲ್ಲೋ ಒಂದು ಕಡೆ ಸಿಗುತ್ತೆ. ಟೇಕ್ ಎನಿ ಎಕ್ಸಾಂಪಲ್, ಆರ್ಟಿಕಲ್ 21 ಬಗ್ಗೆ ಮಾತಾಡ್ತೀರಾ, ರೈಟ್ ಟು ಲೈಫ್ ಬಗ್ಗೆ, और ಆರ್ಟಿಕಲ್ 21 ಕ್ಲಾಸ್ ಎ ಬಗ್ಗೆ ಮಾತಾಡ್ತೀರಾ, ರೈಟ್ ಟು ಎಜುಕೇಷನ್ ಬಗ್ಗೆ. ಎಜುಕೇಷನ್ ಯಾಕೆ ಬೇಕು ನಮಗೆ?
ಮಕ್ಕಳನ್ನ ನಾವು ಯಾಕೆ ಎಜುಕೇಟ್ ಮಾಡ್ತೇವೆ? ಒಂದು ಕಂಟ್ರಿಲಿ ಇರುವಂಥ ಒಬ್ಬ ವಿದ್ಯಾರ್ಥಿ ಎಜುಕೇಟ್ ಆದರೆ, ವಿ ವಿಲ್ ಮೂವ್ ಟುವರ್ಡ್ಸ್ ದ ಪ್ರೋಗ್ರೆಸ್. ಒಬ್ಬ ಎಜುಕೇಟೆಡ್ ವಿದ್ಯಾರ್ಥಿ ಜಾಸ್ತಿ ಅಚೀವ್ಮೆಂಟ್ಸ್ ಮಾಡ್ಬೋದು. ಅವ್ನು ಇಂಜಿನಿಯರ್ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು, ಒಳ್ಳೆ ಸೈಂಟಿಸ್ಟ್ ಆಗ್ಬೋದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ರಾಮೇಶ್ವರಂ ಅನ್ನೋ ಹಳ್ಳಿಯಲ್ಲಿ, ಒಂದು ಚಿಕ್ಕ ಹಳ್ಳಿಯಲ್ಲಿ ಇದ್ದಂಥ ಅವರು ಇವಾಗ ಮಿಸೈಲ್ ಮ್ಯಾನ್ ಅನ್ನೋ ಹೆಸರು ತಗೊಂಡಿದ್ದಾರೆ. ಹೇಗೆ? ಪವರ್ ಆಫ್ ಎಜುಕೇಶನ್. ಯು ವಾಸ್ ಸೋ ಎಜುಕೇಟೆಡ್. ಅವ್ರಿಗೆ ಎಷ್ಟು ಓದಬೇಕು ಅನ್ನೋ ಆಸೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ನ ಇಟ್ಕೊಳ್ಳಿ, ಸ್ಕೂಲ್ ಹೊರಗಡೆ ನಿಂತ್ಕೊಂಡು ಓದಿದ್ದಾರೆ. ಡಾಕ್ಟರ್ ವಿಶ್ವೇಶ್ವರಯ್ಯ ಅವ್ರನ್ನ ಇಟ್ಕೊಳ್ಳಿ, ಸ್ಟ್ರೀಟ್ ಲೈಟ್ ಕೆಳಗೆ ಓದಿದ್ದಾರೆ. ಯಾವ ಊರಿನಲ್ಲಿ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನಲ್ವಾ, ಅವಾಗೇ ನಮ್ಮ ದೇಶಕ್ಕೆ ಉನ್ನತವಾದ ಸ್ಥಾನ ಬರೋದು. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಅದನ್ನ ಅರ್ಥ ಮಾಡಿಕೊಂಡು ಆರ್ಟಿಕಲ್ 21A ಹಾಕಿದ್ದಾರೆ. ರೈಟ್ ಟು ಲೈಫ್, ರೈಟ್ ಟು ಈಕ್ವಾಲಿಟಿ. ಆ್ಯಂಡ್ ಇನ್ನೊಂದು ಬಂದಿರುತ್ತೆ, ಆರ್ಟಿಕಲ್ 18 ಬಗ್ಗೆ ಮಾತಾಡಿದ್ರೆ ಅಬೊಲಿಷನ್ ಆಫ್ ಟೈಟಲ್ಸ್ ಅಂತ ಏನು ಆರ್ಟಿಕಲ್ ಬರುತ್ತೆ. ಅಬೊಲಿಷನ್ಸ್ ಅಂದ್ರೆ ಟೈಟಲ್ ಅಂದ್ರೆ ಏನು? ರಾಜ ಮಹಾರಾಜ, ರಾಜ ಮಾರ್ಕಾಂಡ ಅಂತ ಏನು ಟೈಟಲ್ಸ್ ಬರುತ್ತಲ್ವ, ಅದನ್ನ ತೆಗ್ದಿದ್ದಾರೆ. ಯಾಕೆ ತೆಗ್ದಿದ್ದಾರೆ? ಇಲ್ಲಿ ಯಾರೂ ರಾಜರಿಲ್ಲ ನಮ್ಮ ಸಂಸ್ಥಾನದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ರಾಜ್ಯನೇ ಅಂತ ಹೇಳೋಕ್ಕೋಸ್ಕರ ತಂದಿರುವಂಥದ್ದು. ಆರ್ಟಿಕಲ್ 16 ಬಗ್ಗೆ ಮಾತಾಡ್ತೀರಾ? ರೈಟ್ ಫಾರ್ ಈಕ್ವಲ್ ಅಪಾರ್ಚುನಿಟಿ ಫಾರ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಪಬ್ಲಿಕ್ ಆಫೀಸಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕಿರಬೇಕು ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ. ಬಿಕಾಸ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಅಲ್ವಾ, ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಬ್ರಿಟಿಷರ್ಸ್ ಏನು ಎಸ್ಟಾಬ್ಲಿಷ್ ಮಾಡಿದ್ರಲ್ವಾ, ಇನಿಷಿಯಲಿ ಇಂಡಿಯನ್ಸ್ ವರ್ ನಾಟ್ ಗಿವನ್ ದ ಚಾನ್ಸ್ ಟು ಬಿ ಎ ಸಿವಿಲ್ ಸರ್ವೆಂಟ್. ನಮ್ಮನ್ನ ಪಿಯೋನ್ಸ್ಗಳಾಗಲಿ ಕ್ಲರ್ಕ್ಸ್ಗಳಾಗಿ ಕೆಲಸ ಕೊಟ್ಟಿದ್ರು. ನಾವು IAS IPS IFS IRS ಆಗೆಲ್ಲ ಬಿಟ್ಟಿರಲಿಲ್ಲ ಬ್ರಿಟಿಷರ್ಸ್ ಟೈಮಲ್ಲಿ. ತುಂಬ ಹೊಡೆದಾಡ್ಕೊಂಡು ಸಿಕ್ಕಿರುವಂಥ ರೈಟ್ ಆಗಿತ್ತು. ಇವನ್ ಪಾಲಿಟಿಕ್ಸ್ ವಿಷಯಕ್ಕೆ ಬಂದರೂ ಕೂಡ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಏನಿತ್ತಲ್ವಾ, ಇದ್ರೊಳಗೆ ಕೂಡ ಮೆಂಬರ್ಸ್ ಬ್ರಿಟಿಷರ್ಸ್ ಇದ್ದಿದ್ದು, ನಾವು ಅನ್ಅಫಿಷಿಯಲ್ ಮೆಂಬರ್ಸ್ ಆಗಿದ್ವಿ. ಈ ತರ ಒಂದು ಡಿಸ್ಕ್ರಿಮಿನೇಷನ್ ಇರಬಾರ್ದಂತ ಪ್ರತಿಯೊಂದು ಆರ್ಟಿಕಲ್ ಹಿಂದೆ ಒಂದು ನೋವು ಇರುತ್ತೆ. ದೇರ್ ಈಸ್ ಅ ಸ್ಟೋರಿ, ದೇರ್ ಈಸ್ ಅ ಪೇನ್ ಬಿಹೈಂಡ್ ದಿಸ್. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 19 clause 1 clause A ಅಂತ ಏನು ಮಾತಾಡ್ತೇವಲ್ವಾ, ಇದು ಯಾಕೆ ಬಂದಿತ್ತು? ರೌಲೆಟ್ ಆಕ್ಟ್ ಇತ್ತು, ಆಮೇಲೆ ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಇತ್ತು. ಆ ಬಿಲ್ಸ್ ಇಂದ ಏನಾಯ್ತು, ನಮಗೆ ಮಾತಾಡುವಂತ ಅರ್ಹತೆನೇ ಹೋಯ್ತು. ರೌಲೆಟ್ ಆಕ್ಟ್ ಜೊತೆ ಇನ್ನೊಂದಿತ್ತು, ಯಾವ ಆಕ್ಟ್ ಅಂತ ನಂಗೆ ನೆನಪು ಬರ್ತಿಲ್ಲ. ವಿ ಡಿಂಟ್ ಹ್ಯಾಡ್ ದ ರೈಟ್ ಟು ಟೈಪ್ ದ ಆರ್ಟಿಕಲ್ಸ್. ನ್ಯೂಸ್ ಪೇಪರ್ನ ಕೂಡ ಬ್ಯಾನ್ ಮಾಡೋಕ್ಕೆ ಒಂದು ಆರ್ಟಿಕಲ್ ತಗೊಂಡ್ಬಂದಿದ್ರು ಬ್ರಿಟಿಷರ್ಸ್. ನಂಗೆ ಹೆಸರು ನೆನಪು ಬರ್ತಿಲ್ಲ ಇವಾಗ. ಏನಂದರೆ ಲೋಕಲ್ ಲ್ಯಾಂಗ್ವೇಜಸಲ್ಲಿ ಪೇಪರ್ಸ್ ಬರೀಬಾರ್ದು, ಬರೆದ್ರೆ ಅದಕ್ಕೆ ಬ್ರಿಟಿಷರ್ಸ್ದು ಪರ್ಮಿಷನ್ ತಗೋಬೇಕಂತ ಒಂದು ಆರ್ಟಿಕಲ್ ಬಂದಿತ್ತು. ಐ ಆಮ್ ನಾಟ್ ಏಬಲ್ ಟು ಗೆಟ್ ಇಟ್. ಸೊ ಏನು ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಆರ್ಟಿಕಲ್ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಪ್ರತಿಯೊಂದು ಆರ್ಟಿಕಲ್ಗೆ ಒಂದು ಫ್ಯೂಚರ್ ಅಲ್ಲಿ ಪಾಸಿಟಿವ್ಸ್ ಇರುತ್ತೆ, ಪ್ರತಿಯೊಂದು ಆರ್ಟಿಕಲ್ಸ್ಗೆ ಒಂದು ನೆಗೆಟಿವ್ಸ್ ಇರುತ್ತೆ. ನೀವು ನಿಮ್ಮ ನೋಟ್ಸ್ನ ಈ ಥರ ಡಿಸೈನ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ, ನೀವು ಆರ್ಟಿಕಲ್ ನೋಡಿದಾಗ ನಿಮಗೆ ಬ್ಯಾಕ್ಗ್ರೌಂಡಿಂದ ಕ್ಲಿಕ್ ಆಗುತ್ತೆ. ನೋಡಿ, ಆರ್ಟಿಕಲ್ 19 ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆರ್ಟಿಕಲ್ 19 ನಾನೇಗ ಅರ್ಥ ಮಾಡ್ಕೊಂಡಿದ್ದೇನೆ. ಆರ್ಟಿಕಲ್ 19 clause 1 clause A ಏನು ಹೇಳುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳುತ್ತೆ. ನೀವು ಮಾತಾಡ್ಬೋದು, ನಿಮ್ಮ ಮನಸ್ಸಲ್ಲಿರೋದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ. ಸಿಂಪಲ್. ನೀವು ಮಾತಾಡ್ತಿದ್ರೆ ಒಬ್ಬರು ಬಂದು ನಿಮ್ಮ ಮಾತು ಕೇಳ್ತಾರ ಇಲ್ವಾ? ಸೊ ಅವಾಗ ಏನಾಗುತ್ತೆ, ನೀವು ಮಾತಾಡ್ತಿರ್ಬೇಕಾದ್ರೆ, ನೀವು ಸ್ಟೇಜ್ ಹತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಮಾತು ಇಷ್ಟ ಆದರೆ 4 ಜನ ಬಂದು ಆ ಮಾತನ್ನ ಕೇಳ್ತಾರ ಇಲ್ವಾ? 4 ಜನ ಬಂದು ನಿಮ್ಮ ಮಾತನ್ನ ಕೇಳ್ತಾರ ಇಲ್ವಾ? ಇಲ್ಲಿ ಏನಾಗ್ತಿದೆ, ಪೀಪಲ್ ಆರ್ ಅಸೆಂಬ್ಲಿಂಗ್, ಪೀಪಲ್ ಒಟ್ಟುಗೂಡ್ತೆ ಆಗ್ತದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಸೆಂಬ್ಲಿ ಆಗುತ್ತೆ. ಅಸೆಂಬಲ್ ಅಂದರೆ ಪೀಪಲ್ ಬಂದು, ಜನ ಬಂದು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ. ಅದನ್ನೇ ಅವ್ರು ಆರ್ಟಿಕಲ್ 19 clause 1 clause B ಅಲ್ಲಿ ಹೇಳಿರೋದು. ಯು ಹ್ಯಾವ್ ದ ರೈಟ್ ಟು ಅಸೆಂಬಲ್ ಪೀಸ್ಫುಲಿ, ಲಿಸನ್ ಟು ಸಮ್ ಒನ್ ಬಟ್ ಗನ್ ಇಟ್ಕೋಬಾರ್ದು ಅಂತ. ನೀವು ಒಬ್ಬರ ಮಾತನ್ನ ಕೇಳಿ, ನೀವು ಅವ್ರ ಜೊತೆ ಸಹಕಾರ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮಹಾತ್ಮ ಗಾಂಧಿ ಅವರೇ ಮಾತಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಜನ ಅವ್ರ ಮಾತನ್ನ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಇವ್ರು ಹೇಳಿದವ್ರಿಗೆ ಇಂಪೋಸ್ ಆದ್ರೆ ಅವ್ರ ಜೊತೆ ಸೇರ್ಕೋಬೇಕಂತ ಹೇಳಿಲ್ವಾ? ಅವಾಗ ಏನಾಗುತ್ತೆ, ನೀವೊಂದು ಅಸೋಸಿಯೇಷನ್ನ ಕಟ್ಕೋಬಹುದು. ಕರೆಕ್ಟ್ ತಾನೆ? ಅಸೋಸಿಯೇಷನ್ನ ಕಟ್ಕೋಬಹುದು, ನಿಮ್ಮೊಂದು ಸಂಸ್ಥೆ ಕಟ್ಕೋಬಹುದು. ಅದನ್ನೇ ಆರ್ಟಿಕಲ್ 19 clause 1 clause C ಅಲ್ಲಿ ಹೇಳಿರೋದು ಅವರು, ಅಸೋಸಿಯೇಷನ್ ಕಟ್ಕೊಳ್ಳಿ ಅಂತ. ಅಸೋಸಿಯೇಷನ್ ಕಟ್ಕೊಂಡ್ಮೇಲೆ ಏನ್ ಮಾಡ್ತೀರಾ, ನೀವು ಊರಿಗೆ ಹೋಗಿ, ನೀವು ಊರಿಗೆ ಹೋಗಿ ಏನ್ ಮಾಡ್ತೀರಾ, ನಿಮ್ಮ ಮನಸ್ಸಿನ ಮಾತನ್ನ ಶೇರ್ ಮಾಡ್ಕೊಳ್ತೀರಾ. ದಟ್ ಈಸ್ ವಾಟ್ ಫ್ರೀಡಮ್ ಸ್ಟ್ರಗಲ್ ಇಸ್ ಆಲ್ ಅಬೌಟ್ ಅಲ್ವಾ? ಎಲ್ಲೋ ಒಂದ್ ಕಡೆ ಬೆಂಗಾಲಲ್ಲಿ ಸ್ಟಾರ್ಟ್ ಆಗಿದಂತ ಒಂದು ರೆವಲ್ಯೂಷನ್ ಬೇರೆ ಬೇರೆ ಊರಿಗೆ ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಗಿವ್ ದ ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್. ಅದಕ್ಕೆ ಆರ್ಟಿಕಲ್ 19 clause 1 clause D ಏನು ಹೇಳುತ್ತೆ, ಫ್ರೀಡಮ್ ಆಫ್ ಮೂವ್ಮೆಂಟ್ ಕೊಡುತ್ತೆ. ನೀವು ನಮ್ಮ ಭಾರತ ದೇಶದೊಳಗೆ ಹೆಂಗ್ ಬೇಕೋ ಹಂಗೆ ಓಡಾಡ್ಕೋಬೋದಂತ. ಸೊ ನಾನು ಏನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಆರ್ಟಿಕಲ್ ಏನೇ ಒಂದು ಈ ಪಾಲಿಟಿಯಲ್ಲಿ ಬಂದಿದೆ ಅಲ್ವಾ, ಅದ್ರ ಹಿಂದೆ ಒಂದು ಹಿಸ್ಟ್ರಿ ಸ್ಟೋರಿ ಇದ್ದೇ ಇರುತ್ತೆ, ಒಂದು ಇತಿಹಾಸ ಇರುತ್ತೆ. ನಿಮ್ಗೆ ಇತಿಹಾಸ ಅರ್ಥ ಆದರೆ ಈ ಆರ್ಟಿಕಲ್ಸ್ನ ಆರಾಮಾಗಿ ನೆನ್ಪಿಟ್ಕೋಬೋದು. ಇದೇನು ದೊಡ್ಡ ಇದಲ್ಲ. ಆರ್ಟಿಕಲ್ 1 2 3 4, ಆರ್ಟಿಕಲ್ 12 13 14 15 16 17 18 19 20 35 to 50 ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಸಿಟಿಸನ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಪ್ರತಿಯೊಂದು ಆರ್ಟಿಕಲ್ಗೂ ಕೂಡ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಒಂದು ಫ್ಯೂಚರ್ ಇರುತ್ತೆ, ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ನೀವು ಯಾವಾಗ ಇದನ್ನ ಈ ಥರ ನೆನಪಿಟ್ಕೊಳ್ತೀರಲ್ವಾ, ನೀವು ರಿವಿಷನ್ ಮಾಡ್ಬೇಕಾದ್ರೆ ಒಂದು ಪೇಜ್ ತಿಳಿಸಿದ್ರೆ ಸಾಕು. ಯು ಆರ್ ನಾಟ್ ರಿವೈಸಿಂಗ್ ಓನ್ಲಿ ಪಾಲಿಟಿ. ನೀವು ಈ ಬುಕ್ನ, ಈ ಪೇಪರ್ನ ನಾನು ತೆಗೆದು ನೋಡಿದಾಗ, ನಾನು ಪಾಲಿಟಿ ನೋಟ್ಸ್ನ, ನಾನು ಹಿಸ್ಟ್ರಿನ ಕೂಡ ಅಲ್ಲಲ್ಲೇ ರಿವೈಸ್ ಮಾಡಿಬಿಡ್ತಾನೆ. ಹಿಸ್ಟ್ರಿ ಜೊತೆ ಕನೆಕ್ಟ್ ಮಾಡ್ಕೊಂಡು ಹೋಗಿ ಈಸಿ ಆಗುತ್ತೆ. ದಿಸ್ ಇಸ್ ಮೈ ವೇ ಆಫ್ ಸ್ಟಡಿಂಗ್. ನಾವು ನಿಮ್ಗೆ ಹಿಂಗೆ ಓದಿ ಅಂತ ಹೇಳ್ತಾ ಇಲ್ಲ. ಕೆಲವರಿಗೆ ಪಾಲಿಟಿ ಹೇಗೆ ಓದಬೇಕು, ಆರ್ಟಿಕಲ್ಸ್ ಹೇಗೆ ನೆನಪು ಇಟ್ಕೋಬೇಕಂತ ನೀವು ಪದೇ ಪದೇ ನೋಡೋದ್ರಿಂದ ಈ 1 ನಂಬರ್ ನೆನಪಾಗೇ ಆಗುತ್ತೆ. ಜೊತೆಗೆ ನೀವು ಹಿಸ್ಟ್ರಿ ಬುಕ್ನು ಕೂಡ ಜೊತೆಗೆ ಕವರ್ ಮಾಡ್ತೀರಾ, ಪಾಲಿಟಿ ಬುಕ್ನ ಕೂಡ ಜೊತೆಗೆ ಕವರ್ ಮಾಡ್ತೀರಾ. ನನ್ನ ಸಜೆಷನ್, ಪಾಲಿಟಿಗೆ ಒಂದು 300 pages ನೋಟ್ಬುಕ್ನ ಇಟ್ಕೊಳ್ಳಿ. ಒಂದು ಪೇಜಲ್ಲಿ ಒಂದು ಆರ್ಟಿಕಲ್ ಬರೆದ್ರು ಕೂಡ ಮಿನಿಮಮ್ 250 ಆರ್ಟಿಕಲ್ಸ್ ನಿಮ್ಗೆ ಆರಾಮಾಗಿ ನೆನಪಿರುತ್ತೆ.
ಪಾಸಿಟಿವ್ಸ್ ಕೂಡ ನೆನಪಿರುತ್ತೆ, ನೆಗೆಟಿವ್ಸ್ ಕೂಡ ನೆನಪಿರುತ್ತೆ. ದಿಸ್ ಇಸ್ ಮೈ ವೇ ಆಫ್ ಸ್ಟಡಿಂಗ್ ಪಾಲಿಟಿ. ಇದು ನನ್ನ ರೀತಿ ಓದೋದು. ನೀವು ಹೆಂಗೆ ಮಾಡ್ತೀರಾ ಅದು ನಿಮ್ಮ ಚಾಯ್ಸ್. ಸರಿನಾ? ಜೈ.